how are you all? Hope all of you good. See, ಈ ಕರೋನಾ ಬಂದಿರೋಕ್ಕಿಂತ ತುಂಬಾ ಟೆನ್ಷನ್ ಅಲ್ಲಿರೋ ಮಕ್ಕಳು ಯಾರು ಅಂತಂದ್ರೆ ಅದು SSLC ಸ್ಟೂಡೆಂಟ್ಸ್. ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ದೇ ಆರ್ ಸಫರಿಂಗ್ ಫ್ರಮ್ ಇನ್ಫೈನೈಟ್ ಕ್ವಶನ್ಸ್. ಎಕ್ಸಾಮ್ ಆಗುತ್ತೋ ಆಗಲ್ಲ ಅನ್ನೋದು ಫಸ್ಟ್ ಕ್ವಶನ್, ಆದ್ರೆ ಯಾವಾಗ ಆಗುತ್ತೆ ಅನ್ನೋದು ಸೆಕೆಂಡ್ ಕ್ವಶನ್, ಆಗೋದ್ರೊಳಗಡೆ ನಾವು ಓದಿರೋದೆಲ್ಲ ಮರ್ತೋಗ್ಬಿಡತ್ತೆ ಅನ್ನೋದು ಥರ್ಡ್ ಕ್ವಶನ್. ಲೈಕ್ ದಟ್ ಇನ್ಫೈನೈಟ್ ಕ್ವಶನ್ಸ್ ಹೋಗ್ತಾನೇ ಇದೆ ನಿಮ್ಮ ಮೈಂಡ್ ಅಲ್ಲಿ. ಆ ಥರ ಟೆನ್ಷನ್ ಆಗಬಾರ್ದು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಂದು ಪುಟ್ಟ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬೋದ್ರ ಜೊತೆಗೆ ಅವ್ರ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹೋಪ್ ಆಲ್ ಯು ಎಂಜಾಯಿಂಗ್ ದಟ್ ಗ್ರೂಪ್. ಅಂಡ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾವು ನಿಮ್ಮನ್ನ ಮುಖಾಮುಖಿ ಮೀಟ್ ಆಗ್ತಾ ಇರೋದು, ರೈಟ್? ಕ್ಲಾಸ್ ರೂಮ್ ವಿಸಿಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಇವತ್ತೇ ನೀವು ನನ್ನನ್ನು ನೋಡ್ತಾ ಇರೋದು. ಗ್ರೂಪ್ ಅಲ್ಲಿ ಒಂದು ಪುಟ್ಟ ಡೌಟ್ ಅನ್ನ ಕೇಳಿದ್ರು, ಒಂದು ಆಕ್ಟಿವಿಟಿನ ನನಗೆ ಹೇಳ್ಕೊಡಿ ಮೇಡಮ್, ಅದರಲ್ಲಿ ಆನ್ಸರ್ಸ್ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿ. ವಾಟ್ ಐ ಥಾಟ್ ಇಸ್, ಆಕ್ಟಿವಿಟಿ ಮಾಡೋದ್ರಿಂದ ಹೇಳ್ಕೊಟ್ರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತದೆ. ದಟ್ ಟು ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಮೇಲೆ ಬಂದಿರುವಂತಹ ಕ್ವಶನ್ ಆಗಿರೋದ್ರಿಂದ ಅದು ಸಿಂಪ್ಲಿ ನಾನೇನೋ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಇನ್ ಆರ್ಡರ್ ಟು ಕ್ಲಾರಿಫೈ ದಟ್ ಆಕ್ಟಿವಿಟಿ ಟುಡೇ ಐ ಆಮ್ ಪ್ರೆಸೆಂಟ್ ಹಿಯರ್. ಸೊ ಆ ಆಕ್ಟಿವಿಟಿ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಮಕ್ಕಳ ಒಂದಿಷ್ಟು ಥಿಯರಿ ಬೇಕು, ಅದಕ್ಕೆ ಒಂದಿಷ್ಟು ಇಂಪಾರ್ಟೆಂಟ್ ಥಿಯರಿ ಬ್ಯಾಕ್ ಗ್ರೌಂಡ್ ನೆನಪಿರ್ಬೇಕು. ಸೊ ಇನ್ ಕೇಸ್ ಏನಾದರೂ ಮರ್ತಿದ್ದಾರೆ ಅಂತ ಮಕ್ಕಳಿಗೆ ಒಂದ್ಸರಿ ಆ ಥಿಯರಿನ ನೆನ್ಪು ಮಾಡಿ ಆಮೇಲೆ ಆಕ್ಟಿವಿಟಿನ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಲಾಕ್ಡೌನ್ ಟೈಮಲ್ಲೂ ಕೂಡ ಆಕ್ಟಿವಿಟಿ ಮಾಡಿ ತೋರಿಸ್ತಾರ ಮ್ಯಾಮ್ ಅಂದರೆ, ಬಿಕಾಸ್ ವಿ ಹ್ಯಾವ್ ಅ ಸ್ಮಾಲ್ ಲ್ಯಾಬೊರೇಟರಿ ಇನ್ ಆ ಹೌಸ್. ಮುಂದೆ ಕರೋನಾ ಬಂದ್ಬಿಡುತ್ತೆ, ಆಕ್ಟಿವಿಟಿ ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಈ ತರ ಕ್ವಶನ್ ಕೇಳಿದ್ರೆ ಏನ್ ಮಾಡ್ಬೇಕು, ನಾವು ಎಲ್ಲಿ ಹೊರಗಡೆ ಹೋಗ್ಲಿಕ್ಕಾಗತ್ತೆ, ಅವ್ರ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಮುಂಚಿತವಾಗಿ ನಾವೇನ್ ಮಾಡಿದ್ವಿ, ಒಂದು ಚಿಕ್ಕ ಲ್ಯಾಬೊರೇಟರಿನ ನಮ್ಮ ಮನೇಲೆ ಸೆಟಪ್ ಮಾಡ್ಕೊಂಡಿದ್ವಿ. ಸೊ ವಿ ಹ್ಯಾವ್ ದ ಸೊಲ್ಯೂಷನ್ಸ್ ವಾಟ್ ಯು ಆರ್ ರಿಕ್ವೈರ್ಡ್. HCl ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಇದೆ, ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕೂಡ ನಮ್ಮ ಹತ್ರ ಇದೆ, ಫಿನಾಫ್ಥಲಿನ್ ಇಂಡಿಕೇಟರ್ ಇದೆ ನಮ್ಮ ಹತ್ರ, ಅಂಡ್ ವಾಟ್ ಆರ್ ದ ಸೊಲ್ಯೂಷನ್ಸ್ ರಿಕ್ವೈರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ವಿ ಹ್ಯಾವ್. ಹಾಗಾಗಿ ಈ ಆಕ್ಟಿವಿಟಿನ ಮಾಡೇ ತೋರಿಸ್ಬೇಡ, ನಾನು ಫ್ರೀ ಇದ್ದಲ್ಲ ಲಾಕ್ಡೌನ್ ಅಲ್ಲಿ, ಹಾಗಾಗಿ ಮಾಡೇ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಆಕ್ಟಿವಿಟಿ ಲೆಟ್ ಮಿ ರಿಕಾಲ್ ದ ಥಿಂಗ್ ರಿಲೇಟೆಡ್ ಟು ಆಸಿಡ್ ಅಂಡ್ ಬೇಸ್. ಆಲ್ರೆಡಿ ಮಕ್ಕಳು ನಿಮಗೆ ಗೊತ್ತಿದೆ ಆಸಿಡ್ಸ್ ಅಂತಂದ್ರೆ ದೀಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಗಿವ್ಸ್ H+ ions ಇನ್ ದ ಸೊಲ್ಯೂಷನ್. ವಾಟರ್ ಅಲ್ಲಿ ಹಾಕಿದ ತಕ್ಷಣ H+ ions ಕೊಡುವಂತಹ ಸಬ್ಸ್ಟೆನ್ಸ್ ನಾವೇನಂತೀವಿ, ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ಆಸಿಡ್ಸ್ ಆರ್ ಸೋರ್ ಇನ್ ನೇಚರ್. ಸೋರ್ ಅಂತಂದ್ರೆ ಹುಳಿ ಆಗಿರ್ತದೆ. ನಾವೇನಾದ್ರೂ ತಿಂದಾಗ ನಮಗೆ ಹುಳಿ ಫೀಲ್ ಆಯ್ತು ಅಂತ ಅಂದ್ರೆ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಕಂಟೈನ್ಸ್ acidic content ಅಂತ. ಅಂಡ್ ಬೇಸಸ್ ಆರ್ ನಥಿಂಗ್ ಬಟ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಗಿವ್ಸ್ OH- ions in the water. ಅಂದ್ರೆ ಬೇಸ್ ಅನ್ನು ನೀರಿಗೆ ಹಾಕಿದ್ರೆ OH- ions ಅನ್ನ ನಮಗೆ ಕೊಡುತ್ತದೆ. ದಟ್ ಮೀನ್ಸ್ ವಿಚ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಅದು ಯಾವ ತರ ಇರ್ತದೆ, ಬಿಟ್ಟರ್ ಟೇಸ್ಟ್ ಇರ್ತದೆ. ಬಿಟ್ಟರ್ ಅಂತಂದ್ರೆ ಕಹಿ ಆಗಿರುತ್ತೆ. ಮೇಡಮ್ ನೀವು ಟೇಸ್ಟ್ ನೋಡಿದಿರಾ ಆಸಿಡ್ ಅಂಡ್ ಬೇಸ್ ಅಂದ್ರೆ? ಅಫ್ಕೋರ್ಸ್ ನಾನು ಟೇಸ್ಟ್ ನೋಡಿದ್ದೀನಿ, ಬಟ್ ನಾಟ್ ಇನ್ ಲ್ಯಾಬೊರೇಟರಿ. ಇನ್ what we are eating foods, that's nothing but such certain amount of acids and bases are every day we are consuming. ಅದರ ಪ್ರಕಾರ ನಾವು ಇದನ್ನು ಹೇಳ್ತಾ ಇದ್ದೀವಿ, acids are sour in nature and bases are bitter in nature. They have the capacity to provide H+ ions and OH- ions. ಅದನ್ನೇ ನಾವು acid and base ಅಂತ ಹೇಳಿ ಕರೀತೇವೆ. And examples for acid is, the best example HCl, H2SO4, HNO3, CH3COOH, like this. We can give so many examples for acids. But ಈಗ ಆಕ್ಟಿವಿಟಿಗೆ ಬೇಕಾಗಿರೋದು HCl, ಹಾಗಾಗಿ ನಾನು HCl ಅಂತ ತಗೊಂಡಿದ್ದೀನಿ. And coming to the base now, base ಗೆ ಕೂಡ we have plenty of examples. The best example is sodium hydroxide, NaOH, potassium hydroxide, calcium hydroxide, magnesium hydroxide, calcium carbonate, calcium bicarbonates, like that. These are all somewhat an examples related to bases. But ನಮಗೀಗ ಬೇಕಾಗಿರೋದು ಆಕ್ಟಿವಿಟಿಗೆ NaOH, ಹಾಗಾಗಿ ನಾವು NaOH ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸಿ ಆಕ್ಟಿವಿಟಿ ಯಾಕೆ ಬಂತು ಅನ್ನೋದು ಫಸ್ಟ್ ಕ್ವಶನ್. ಆಸಿಡ್ ಅಂಡ್ ಬೇಸ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಹೌ ಆರ್ ಗೋಯಿಂಗ್ ಟು ಐಡೆಂಟಿಫೈ? ಯಾಕೆ ಐಡೆಂಟಿಫೈ ಮಾಡಬೇಕು ಮ್ಯಾಮ್ ಅಂತಂದ್ರೆ, ಆಸಿಡ್ ಅಂಡ್ ಬೇಸ್ ಬೋತ್ ಆರ್ ಕಲರ್ಲೆಸ್ ಇನ್ ನೇಚರ್. ಆಸಿಡ್ ಅಂಡ್ ಬೇಸಸ್ ಬೋತ್ ಆರ್ ಕಲರ್ಲೆಸ್ ಇನ್ ನೇಚರ್. ಅಂದ್ರೆ ನಿಮಗೆ ಆಸಿಡ್ ನನ್ನ ಕೈಯಲ್ಲಿ ಕೊಟ್ಟರು ಟೆಸ್ಟ್ ಟ್ಯೂಬ್ ಅಲ್ಲಿ, ಯು ಕಾಂಟ್ ಏಬಲ್ ಟು ಫೈಂಡ್. So this is acid ಅಂತ ಹೇಳಿದ್ರು ನೀವು ಬಿಲೀವ್ ಮಾಡಬೇಕು, ಬೇಸ್ ಅಂತ ಹೇಳಿದ್ರು ಬಿಲೀವ್ ಮಾಡಬೇಕು. Why? Because this is a colorless solution. Both acid and bases are colorless in nature. ನಾವು ಅದನ್ನ ಫೈಂಡ್ ಔಟ್ ಮಾಡೋದು ಕಷ್ಟ simply by seeing through our naked eye. ಹಾಗಾಗಿ ನಾವು ಏನು ಮಾಡಬೇಕು, we need external agents to identify that acid and base. That's why we are using indicators.
ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡಿ ಆಸಿಡ್ ಮತ್ತೆ ಬೇಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ವಾಟ್ ಆರ್ ಇಂಡಿಕೇಟರ್ಸ್? ದನ್ ಅಗೇನ್ ಇಂಡಿಕೇಟರ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಯೂಸ್ಡ್ ಟು ಐಡೆಂಟಿಫೈ ಆಸಿಡ್ ಅಂಡ್ ಬೇಸ್. ಯಾಕೆ ಐಡೆಂಟಿಫೈ ಮಾಡಬೇಕು? ಬಿಕಾಸ್ ಬೋತ್ ಆರ್ ಕಲರ್ಲೆಸ್ ಸೊಲ್ಯೂಷನ್ಸ್. ಹಾಗಾಗಿ ನಾವು ಕಲರ್ಲೆಸ್ ಅಲ್ಲಿ ಯಾವುದು ಆಸಿಡ್ ಯಾವುದು ಬೇಸ್ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. That's why we have to go for the help of indicators. Indicators are the substances which are used to identify whether the given solution is acid or base. ಅಂತ ಈಸಿಯಾಗಿ ಕಂಡುಹಿಡಿಯಬಹುದು. ಹೇಗೆ ಈಸಿಯಾಗಿ ಕಂಡುಹಿಡಿಯೋದು? What are the examples for indicators? Then indicators के example litmus paper. The best example will be litmus paper. ಈಸಿಯಾಗಿ ನೀವೇ ಫೈಂಡ್ ಔಟ್ ಮಾಡಬಹುದು. litmus paper ನಿಮ್ಮ ಹತ್ರ ಇದ್ರೆ litmus paper for particularly acid, ನೀವು ಆಸಿಡ್ ಅನ್ನು ತಗೊಳ್ಳೋದಾದ್ರೆ acid converts blue litmus paper to red, whereas base converts red litmus paper to blue. ಅಂತಂದ್ರೆ ಆಸಿಡ್ ಲಿಟ್ಮಸ್ ಪೇಪರ್ ಅಲ್ಲಿ ಯಾವ ಕಲರ್ ಎಕ್ಸಿಕ್ಯೂಟ್ ಮಾಡ್ತದೆ? ರೆಡ್ ಕಲರ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತದೆ. ಬೇಸ್ ಲಿಟ್ಮಸ್ ಪೇಪರ್ ಅಲ್ಲಿ ಬ್ಲೂ ಕಲರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನೀವು ಇದನ್ನು ನೋಡಬೇಕಾ? ಸಿ, ಐ ಹ್ಯಾವ್ ಬೋತ್ ಬ್ಲೂ ಲಿಟ್ಮಸ್ ಪೇಪರ್ಸ್ ಆಸ್ ವೆಲ್ ರೆಡ್ ಲಿಟ್ಮಸ್ ಪೇಪರ್. ನನ್ನ ಹತ್ರ ಎರಡು ಲಿಟ್ಮಸ್ ಪೇಪರ್ಸ್ ಇದೆ. ಸಿ, ದಿಸ್ ಇಸ್ ರೆಡ್ ಲಿಟ್ಮಸ್ ಪೇಪರ್. ನೋಡಿ ಹೀಗಿರ್ತದೆ ರೆಡ್ ಲಿಟ್ಮಸ್ ಪೇಪರ್ ಅಂಡ್ ದಿಸ್ ಇಸ್ ಅ ಬ್ಲೂ ಲಿಟ್ಮಸ್ ಪೇಪರ್. ಓಕೆನಾ? ಈಗ ಇದನ್ನ ನಾನು ಆಸಿಡ್ ಮತ್ತೆ ಬೇಸ್ ಎರಡೂ ಸೊಲ್ಯೂಷನ್ ಕೂಡ ಡಿಪ್ ಮಾಡಿ ನಿಮಗೆ ತೋರಿಸ್ತೀನಿ. ಆಸಿಡ್ ಅಂಡ್ ಬೇಸ್ ಆಸ್ ವಿ ಸೆಡ್. ಇಫ್ ಐ ಕನ್ಸಿಡರ್ ಆಸಿಡ್ ನೌ, ವೇಟ್ ಮಾಡಿ. ಈ ತರ ಇರೋ ಬ್ಲೂ ಲಿಟ್ಮಸ್ ಪೇಪರ್ನ ಒಂದು ಚಿಕ್ಕ ಚಿಟ್ಟನ್ನ ತಗೊಳ್ತಾ ಇದ್ದೀನಿ. ಅಂಡ್ ಆಲ್ಸೋ ಐ ವಿಶ್ ಟು ಕನ್ಸಿಡರ್ ಒನ್ ರೆಡ್ ಲಿಟ್ಮಸ್ ಪೇಪರ್. ಓಕೆನಾ ಮಕ್ಕಳ? ನನ್ನ ಕೈಯಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ಇದೆ, ರೆಡ್ ಲಿಟ್ಮಸ್ ಪೇಪರು ಇದೆ. ಈಗ ಯಾವುದೋ ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಈ ಸೊಲ್ಯೂಷನ್ ಯಾವುದು ಅಂತ ಗೊತ್ತಿಲ್ಲ. ಸೊ ನಾನೇನ್ ಮಾಡೋಣ, ಈ ಸೊಲ್ಯೂಷನ್ಗೆ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡ್ತೀನಿ. ಬ್ಲೂ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದ ತಕ್ಷಣ ಏನಾಗಿ ಚೇಂಜ್ ಆಯಿತು? ರೆಡ್ ಕಲರ್ ಆಗಿ ಚೇಂಜ್ ಆಯಿತು. ಸಿ, ಬ್ಲೂ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದ ತಕ್ಷಣನೇ ಇಟ್ ವಿಲ್ ಚೇಂಜ್ ಟು ರೆಡ್. ಹಾಗಾಗಿ ಬ್ಲೂ ಇಂದ ರೆಡ್ ಗೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಈ ಸೊಲ್ಯೂಷನ್ ಏನಾಗಿರುತ್ತೆ? ಆಸಿಡ್ ಆಗಿರುತ್ತೆ. ಸಿ, ದಿಸ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಕಾಣಿಸ್ತಾ ಇದೆಯಾ? ಇನ್ ದ ಸೇಮ್ ಮ್ಯಾನರ್ ಇಫ್ ಐ ಕನ್ಸಿಡರ್ ಒನ್ ಮೋರ್ ಸೊಲ್ಯೂಷನ್. ಗೊತ್ತು ಆಸಿಡ್ ತಗೊಂಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಮೇಡಮ್ ಏನ್ ತಗೊಂಡಿರ್ತಾರೆ? ಬೇಸೆ ತಗೊಂಡಿರ್ತಾರೆ. ಸೊ ಬೇಸಿಗೆ ರೆಡ್ ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡಿದಾಗ ಏನಾಗುತ್ತೆ? ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಬ್ಲೂ. ಸಿ, ದಿಸ್ ಇಸ್ ರೆಡ್ ಲಿಟ್ಮಸ್ ಪೇಪರ್. ನಾವು ರೆಡ್ ಲಿಟ್ಮಸ್ ಪೇಪರ್ ನ ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ಏನ್ ಸಿಗ್ತಾ ಇದೆ ನಮಗೆ? ಬ್ಲೂ ಕನ್ವರ್ಟ್ ಆಗ್ತಾ ಇದೆ. ರೆಡ್ ಗೆಟ್ ಕನ್ವರ್ಟ್ಸ್ ಟು ಬ್ಲೂ. ಹಾಗಾಗಿ ಆಸಿಡ್ಸ್ ಕನ್ವರ್ಟ್ಸ್ ಬ್ಲೂ ಟು ರೆಡ್ ಅಂಡ್ ಬೇಸ್ ಕನ್ವರ್ಟ್ಸ್ ರೆಡ್ ಟು ಬ್ಲೂ ವಿತ್ ರೆಸ್ಪೆಕ್ಟ್ ಟು ಲಿಟ್ಮಸ್ ಪೇಪರ್ಸ್. ಲಿಟ್ಮಸ್ ಪೇಪರ್ಸ್ ಹೇಗಿರುತ್ತೆ ನೋಡ್ಲಿಕ್ಕೆ? ಹೀಗಿರುತ್ತೆ, ಚಿಕ್ಕ ಬುಕ್ ತರ ಇರುತ್ತೆ. ಓಕೆನಾ? ದಿಸ್ ಇಸ್ ಬ್ಲೂ ಲಿಟ್ಮಸ್ ಪೇಪರ್ ಅಂಡ್ ದಿಸ್ ಇಸ್ ರೆಡ್ ಲಿಟ್ಮಸ್ ಪೇಪರ್. ವೆರಿ ಈಸಿಯಾಗಿ ನಾವು with the help of litmus paper we can identify whether the given solution is acid or base. Okay na? But ಈಗ ಆಕ್ಟಿವಿಟಿ ಯಾವುದು ಮೇಲೆ ಬೇಸ್ ಆಗಿದೆ? one more a very important indicator called phenolphthalein. Phenolphthalein, this is also one of the important indicator. phenolphthalein ನ ಯೂಸ್ ಮಾಡಿ ಹೇಗೆ ಆಸಿಡ್ ಅಂಡ್ ಬೇಸಿಕ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ಗೋಯಿಂಗ್ ಟು ದಟ್, phenolphthalein ನ ನೇಚರ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಮಾತ್ರ. ಓಕೆನಾ? ಸೊ ಆಸ್ ಐ ಸೆಡ್, phenolphthalein ನಾನು pH ಅಂತ ತಗೊಳ್ಳ. ಈಗ phenolphthalein is an indicator which is colorless in acidic medium. ಅಂತಂದ್ರೆ ಆಸಿಡ್ ಸೊಲ್ಯೂಷನ್ ಗೆ phenolphthalein ನ ಹಾಕಿದ್ದೀರಾ ಅಂದ್ರೆ ಏನಾಗಿ ಬಿಹೇವ್ ಮಾಡ್ತಾ ಇರೋದು? ಕಲರ್ಲೆಸ್ ಆಗಿ ಬಿಹೇವ್ ಮಾಡುತ್ತೆ. ಅದೇ phenolphthalein ಇಂಡಿಕೇಟರ್ ಅನ್ನ ಬೇಸಿಗೆ ಹಾಕ್ತಾ ಇದ್ದೀರಾ ಅಂತಂದ್ರೆ ಇಟ್ ವಿಲ್ ಟರ್ನ್ ಟು ಪಿಂಕ್. ಅಂತಂದ್ರೆ phenolphthalein ಇಂಡಿಕೇಟರ್ ಆಸಿಡಿಗೆ ಹಾಕಿದಾಗ ಕಲರ್ಲೆಸ್ ಇರ್ತದೆ, ಇಟ್ ಬೇಸಿಗೆ ಹಾಕಿದಾಗ ಪಿಂಕ್ ಕಲರ್ ಇರುತ್ತೆ. ಹಾಗಾದ್ರೆ ಬೇಸಿಕಲಿ phenolphthalein ಯಾವ ಕಲರ್ ಇರುತ್ತೆ? ಬೇಸಿಕಲಿ phenolphthalein ಕಲರ್ಲೆಸ್ ಇರುತ್ತೆ. phenolphthalein ಕಲರ್ಲೆಸ್ ಇರುತ್ತೆ, ಅದನ್ನ ಆಸಿಡಿಗೆ ಹಾಕಿದ್ರೆ ಕಲರ್ಲೆಸ್ ಅಲ್ಲೇ ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಇಫ್ ಯು ಆಡ್ phenolphthalein ಇಂಡಿಕೇಟರ್ ಟು acidic solution. ಅದೇ phenolphthalein ಇಂಡಿಕೇಟರ್ ನ ಬೇಸಿಕ್ ಸೊಲ್ಯೂಷನ್ ಗೆ ಹಾಕಿದಾಗ ಇಟ್ ವಿಲ್ ಚೇಂಜಸ್ ಇಟ್ ಕಲರ್ ಫ್ರಮ್ ಕಲರ್ಲೆಸ್ ಟು ಪಿಂಕ್. ಅಂತಂದ್ರೆ ಯಾವುದೋ ಒಂದು ಸೊಲ್ಯೂಷನ್ ಅಲ್ಲಿ phenolphthalein ಇಂಡಿಕೇಟರ್ ಹಾಕಿದ ತಕ್ಷಣನೇ ಪಿಂಕ್ ಬರ್ತಾ ಇದೆ ಅಂದ್ರೆ ಆ ಸೊಲ್ಯೂಷನ್ ಬೇಸ್ ಅಂತ.
ಹಾಕಿದ್ರು ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂದ್ರೆ ಆ ಸೊಲ್ಯೂಷನ್ ಅಸಿಡಿಕ್ ಅಂತ ಹೇಳಿ ನಾವು ಈಸಿಯಾಗಿ ಡಿಸ್ಟಿಂಗ್ವಿಶ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ದ ಇಂಡಿಕೇಟರ್ ಕಾಲ್ಡ್ ಫಿನಾಫ್ಥಲೇನ್ ಇಂಡಿಕೇಟರ್. ಅದೇ ಒಂದು ಆಕ್ಟಿವಿಟಿ 2.6 ಐ ಥಿಂಕ್ 2.6 ಅಲ್ಲಿ ಆಕ್ಟಿವಿಟಿ ಇರೋದು, ಅದನ್ನ ಮಾಡೇ ತೋರಿಸೋಣ ಈಗ. ಸಿ, we need a small test tube in order to do this experiment and the required solutions are phenolphthalein indicator. Phenolphthalein indicator ಬೇಕು and acid and base solution ಬೇಕು. ಅವ್ರು ಹೇಳೋ ಪ್ರಕಾರ ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ದಾರೆ, ಅಂಡ್ ನಾನು ನೀರು ಕೂಡ ತಗೊಂಡಿದ್ದೀನಿ, ಚಿಕ್ಕ ಬೀಕರಲ್ಲಿ ನೀರನ್ನು ತಗೊಂಡು ಡ್ರಾಪರ್ನ ವಿತ್ ಹೆಲ್ಪ್ ಆಫ್ ಡ್ರಾಪರ್ನ ಯೂಸ್ ಮಾಡ್ತಾ ಮಾಡ್ತಾ ಸೊಲ್ಯೂಷನ್ಸ್ ಅನ್ನ ಆಡ್ ಮಾಡ್ತೀವಿ. ಓಕೆನಾ? ಬೈ ಹ್ಯಾಂಡ್ಸ್ ನಾವು ಆಡ್ ಮಾಡಬಹುದು ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಆಸಿಡ್ ಅಂಡ್ ಬೇಸ್. ನಾವು ಆಸಿಡ್ ಅಂಡ್ ಬೇಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಸಿಂಪ್ಲಿ ಯು ಹ್ಯಾವ್ ಟು ಯೂಸ್ ಡ್ರಾಪರ್ಸ್. ಅಂಡ್ ಆಕ್ಟಿವಿಟಿಲಿ ಫಸ್ಟ್ ಹೇಳಿರೋದೇನು, ಟೇಕ್ a 2 ml of sodium hydroxide solution. ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ನ ತಗೊಳ್ಳಿ. ಓಕೆನಾ? ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ನ ತಗೊಳ್ತಾ ಇದ್ದೀನಿ. ಓಕೆನಾ? 2 ml ಇಲ್ಲ, ಚಿಕ್ಕದಾಗಿ ಮಾಡ್ತಾ ಇದ್ದೇವೆ ಎಕ್ಸ್ಪೆರಿಮೆಂಟ್ ನ. ಸೊ 2 ml ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬೇಸಿಕ್ ಸೊಲ್ಯೂಷನ್ ನ ತಗೊಳ್ಳಿ. ತಗೊಂಡೋದಕ್ಕೆ ಫಿನಾಫ್ಥಲೀನ್ ಇಂಡಿಕೇಟರ್ ನ ಆಡ್ ಮಾಡಿ. ಸಿ, ಫಿನಾಫ್ಥಲೀನ್ ಇಂಡಿಕೇಟರ್ ನ ಆಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ಪ್ರಕಾರ ಬೇಸಿಕ್ ಹಾಕಿದ್ರೆ ಫಿನಾಫ್ಥಲೀನ್ ಆಡ್ ಮಾಡಿದ ತಕ್ಷಣ ಏನಾಗಬೇಕು, ಕಲರು ಪಿಂಕ್ ಆಗಬೇಕು. ಲೆಟ್ ಮಿ ಸಿ ಆಗತ್ತಾ ಅಂತ. ಸಿ, ಸೊಲ್ಯೂಷನ್ ಏನಾಗ್ತಾ ಇದೆ, ಸೊಲ್ಯೂಷನ್ ಏನಾಯ್ತು, ಪಿಂಕ್ ಆಯ್ತು. ನನ್ನ ಮಗ ಆನ್ಸರ್ ಮಾಡ್ತಾ ಇದ್ದಾನೆ ಇಲ್ಲಿ. ಸೊಲ್ಯೂಷನ್ ಏನಾಯ್ತು, ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು, ಆಡ್ ಸ್ಲೋಲಿ HCl ಟು ದಿಸ್ ಸೊಲ್ಯೂಷನ್. HCl ಸೊಲ್ಯೂಷನ್ ನ ಆಡ್ ಮಾಡ್ತಾ ಬನ್ನಿ. ಆಗ ಏನಾಗುತ್ತೆ ನೋಡೋಣ, ಕಲರ್ ಚೇಂಜ್ ಆಗುತ್ತಾ. ಫಸ್ಟ್ ಕ್ವಶನ್ ಗೆ ಆನ್ಸರ್ ಸಿಗ್ತಾ, NaOH ಗೆ ಫಿನಾಫ್ಥಲೇನ್ ಇಂಡಿಕೇಟ್ ಹಾಕಿದ್ರೆ ಸೊಲ್ಯೂಷನ್ ಏನಾಗುತ್ತೆ, ಪಿಂಕ್ ಕಲರ್ ಆಗುತ್ತೆ. ಈ ಸೊಲ್ಯೂಷನ್ ಗೆ HCl ನ ಆಡ್ ಮಾಡ್ತಾ ಬಂದ್ರೆ ಕಲರ್ ಏನಾಗುತ್ತೆ. ಲೆಟ್ ಮಿ ಸಿ, HCl ಸೊಲ್ಯೂಷನ್ ಅನ್ನ ತಗೊಂಡು ಆ HCl ಸೊಲ್ಯೂಷನ್ ನ ಟೆಸ್ಟ್ ಟ್ಯೂಬ್ ಗೆ ಆಡ್ ಮಾಡ್ತಾ ಇದ್ದೀನಿ. ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡಿ, ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ತಾ ಮಾಡ್ತಾ ಬನ್ನಿ. ದೆನ್ ಅಬ್ಸರ್ವ್ ದ ಕಲರ್ ಚೇಂಜ್. ಸಿ ಮೈ ಡಿಯರ್ಸ್, ಏನಾಯ್ತು, ಕಲರ್ ಚೇಂಜ್. ಕಲರ್ ವೆರಿ ಗುಡ್. ಕಲರ್ ಇದ್ದಿದ್ದು ಏನಾಯ್ತು, ಪಿಂಕ್ ಕಲರ್ ಇಂದ ಕಲರ್ ಲೆಸ್ ಆಯ್ತು. ಕಲರ್ ಲೆಸ್ ಆಗಿ ಕನ್ವರ್ಟ್ ಆಗಿದೆ. ಯಾಕೆ ಕಲರ್ ಲೆಸ್ ಆಯ್ತು, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಕಲರ್ ಚೇಂಜ್ ಆಯ್ತು, see, in our test tube we have NaOH first. To this NaOH, we have to add HCl na add ಮಾಡಿದ ತಕ್ಷಣ ಏನಾಯ್ತು, this NaOH going to interact with HCl to form NaCl salt. ಉಪ್ಪನ್ನ ಫಾರ್ಮೇಷನ್ ಮಾಡ್ತು with the loss of water. ಸಾಲ್ಟ್ ಸೊಲ್ಯೂಷನ್ ಆಗೋಯ್ತು. ಸೊ ಆಸಿಡ್ ನ ಬೇಸಿಕ್ ಹಾಕಿದ ತಕ್ಷಣ ನಮ್ಗೆ ಏನ್ ಬರ್ತಾ ಇದೆ, ಸಾಲ್ಟ್ ಬರ್ತಾ ಇದೆ ವಿತ್ ದ ಎಲಿಮಿನೇಷನ್ ಆಫ್ ವಾಟರ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಾಲ್ಟ್ ಸೊಲ್ಯೂಷನ್ ನಲ್ಲೂ ಕೂಡ ಅವರ್ ಫಿನಾಫ್ಥಲೇನ್ ಇಂಡಿಕೇಟರ್ ಇಸ್ ಕಲರ್ಲೆಸ್. ಅಂತಂದ್ರೆ HCl ನ ಆಡ್ ಮಾಡ್ತಾ ಮಾಡ್ತಾ ಹೋದಾಗೆ NaOH ನ ಪರ್ಸೆಂಟೇಜ್ ಏನಾಗ್ತಾ ಬಂತು, ಕಡಿಮೆ ಆಗ್ತಾ ಬಂತು. ಯಾವಾಗ ಸೊಲ್ಯೂಷನ್ ಬೇಸಿಕ್ ಇಂದ ಟರ್ನ್ ಆಗ್ತಾ ಹೋಯ್ತು, ಆಗ ಫಿನಾಫ್ಥಲೀನ್ ಕೂಡ ಏನಾಯ್ತು, ಕಲರ್ ಅನ್ನ ಚೇಂಜ್ ಮಾಡ್ತು ಫ್ರಮ್ ಪಿಂಕ್ ಕಲರ್ ಟು ಕಲರ್ಲೆಸ್. ಸೊ ಇದು ನಿಮ್ಮ ಸೆಕೆಂಡ್ ಕ್ವಶನ್ ಇನ ಆನ್ಸರ್. ವಾಟ್ ಹ್ಯಾಪನ್ಸ್, ಫಸ್ಟ್ NaOH ಗೆ ಫಿನಾಫ್ಥಲೀನ್ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ. ಅದಕ್ಕೆ ಮತ್ತೆ HCl ಹಾಕಿದ್ರೆ ಈ ರಿಯಾಕ್ಷನ್ ಕ್ಯಾರಿ ಓವರ್ ಆಗೋದ್ರಿಂದ ಸಾಲ್ಟ್ ಸೊಲ್ಯೂಷನ್ ಬರೋದ್ರಿಂದ ಸೊಲ್ಯೂಷನ್ ಕಲರ್ಲೆಸ್ ಆಗುತ್ತೆ. ಈ ಕಲರ್ಲೆಸ್ ಸೊಲ್ಯೂಷನ್ ಗೆ ಮತ್ತೆ NaOH ಅನ್ನ ಹಾಕಿ ಅಂತಂದ್ರೆ ಎಕ್ಸೆಸ್ ಅಮೌಂಟ್ ಆಫ್ NaOH ಅನ್ನ ಹಾಕಿದ್ರೆ ಸೊಲ್ಯೂಷನ್ ಮತ್ತೆ ಏನಾಗಬೇಕು, ಸಾಲ್ಟ್ ಸೊಲ್ಯೂಷನ್ ಆಗಿದೆ. ಈಗ ಸಾಲ್ಟ್ ಸೊಲ್ಯೂಷನ್ ಗೆ ಮತ್ತೆ NaOH ಹಾಕಿದ್ರೆ ಸೊಲ್ಯೂಷನ್ ಬೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಲೋಲಿ ಬೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ಮತ್ತೆ ಫಿನಾಫ್ಥಲೇನ್ ಇಂಡಿಕೇಟರ್ ಕಲರ್ ಅನ್ನ ರೀಅಪಿಯರ್ ಮಾಡುತ್ತೆ. ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಇದೀಗ ಸಾಲ್ಟ್ ಸೊಲ್ಯೂಷನ್, ಉಪ್ಪು ನೀರಿಗೆ ಮತ್ತೆ ನಾನು ಏನಾಗ್ತಾ ಇದ್ದೀನಿ, NaOH ಸೊಲ್ಯೂಷನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸ್ಲೋಲಿ NaOH ಸೊಲ್ಯೂಷನ್ ಆಡ್ ಮಾಡ್ತಾ ಮಾಡ್ತಾ ಬಂದ್ರೆ ಇನ್ ಟೆಸ್ಟ್ ಟ್ಯೂಬ್ ವಾಟ್ ಹ್ಯಾಪನ್ಸ್, ಬೇಸ್ ಕಂಟೆಂಟ್ ಇನ್ಕ್ರೀಸಸ್. NaOH ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನೀವು NaOH ಅನ್ನ ಆಡ್ ಮಾಡ್ತಾ ಇದ್ದೀರಾ. ಸೊ NaOH ಯಾವಾಗ ಜಾಸ್ತಿ ಆಯ್ತೋ ಫಿನಾಫ್ಥಲೀನ್ ಬೇಸಿಕ್ ಮೀಡಿಯಾದಲ್ಲಿ ಮತ್ತೆ ಏನಾಗಿ ಕನ್ವರ್ಟ್ ಆಗುತ್ತೆ, ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ
ವೆರಿ ಗುಡ್. ದ ಪಿಂಕ್ ಕಲರ್ ಗೆಟ್ ರೀಅಪಿಯರ್ಸ್. ಮತ್ತೆ ರೀಅಪಿಯರ್ ಆಯ್ತು. ಇದೇ 3 ಕ್ವಶನ್ ಆ ಆಕ್ಟಿವಿಟಿ ಇರೋದು 2.6 ಅಲ್ಲಿ. ಸೊ ಫಸ್ಟ್ ಬೇಸಿಕ್ ಸೊಲ್ಯೂಷನ್ ಇರ್ತದೆ, ಹಾಗಾಗಿ ಫಿನಾಫ್ಥಲಿನ್ ಪಿಂಕ್ ಕಲರ್ ನ ಶೋ ಮಾಡುತ್ತೆ. ಆಮೇಲೆ ನೀವು ಆಸಿಡ್ ಅನ್ನು ಹಾಕಿದ್ರೆ ರಿಯಾಕ್ಷನ್ ನ್ಯೂಟ್ರಲೈಸೇಷನ್ ಆಗುತ್ತೆ, ಸಾಲ್ಟ್ ಸೊಲ್ಯೂಷನ್ ಬರ್ತದೆ, ದರ್ಫೋರ್ ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ನೀವು NaOH ಸೊಲ್ಯೂಷನ್ ಇದಕ್ಕೆ ಹಾಕ್ತಾ ಇದ್ದೀರಾ, ಹಾಗಾಗಿ ಸೊಲ್ಯೂಷನ್ ಏನಾಯ್ತು, ಬೇಸ್ ಆಯ್ತು, ಹಾಗಾಗಿ ಪಿಂಕ್ ಮತ್ತೆ ರೀಅಪಿಯರ್ ಆಗುತ್ತೆ. ಮ್ಯಾಮ್ ಇದಕ್ಕೆ ಮತ್ತೆ HCl ಹಾಕಿದ್ರೆ ಏನಾಗುತ್ತೆ, ಮತ್ತೆ HCl ಹಾಕಿದ್ರೆ ಸೊಲ್ಯೂಷನ್ ಕಲರ್ಲೆಸ್ ಆಗುತ್ತೆ. ಯು ವಾಂಟ್ ಟು ಸಿ ಇಟ್? ವೆರಿ ಗುಡ್. ಇದಕ್ಕೆ ಮತ್ತೆ ಈಗ HCl ಹಾಕ್ತೀನಿ ನೋಡಿ. ಇಲ್ಲಿ ನನ್ನ ಮಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಲ್ಲ ಕೊಟ್ಟು. ಸಿ ಇದಕ್ಕೆ ಮತ್ತೆ HCl ಹಾಕ್ತಾ ಇದ್ದೀನಿ ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಯ್ತು. ಸಿ ಕಲರ್ಲೆಸ್ ಆಗಿ ಮತ್ತೆ ಕನ್ವರ್ಟ್ ಆಯ್ತು. ವೆರಿ ಸಿಂಪಲ್ ಟಾಸ್ಕ್ ಇಟ್ ಇಸ್. ಸೊ ಇದರಿಂದ ನಿಮಗೆ ಏನ್ ಗೊತ್ತಾಗಬೇಕು ಅಂತಂದ್ರೆ, ಸಿಂಪಲ್ ಫಿನಾಫ್ಥಲಿನ್ ಇಂಡಿಕೇಟರ್ ಅಸಿಡಿಕ್ ಮೀಡಿಯಾದಲ್ಲಿ ಇದ್ದಾಗ ಕಲರ್ಲೆಸ್ ಇರುತ್ತೆ, ಅಂಡ್ ಫಿನಾಫ್ಥಲಿನ್ ಇಂಡಿಕೇಟರ್ ಬೇಸಿಕ್ ಮೀಡಿಯಾಗೆ ಹೋದಾಗ ಪಿಂಕ್ ಕಲರ್ ಆಗುತ್ತೆ. ಅಂಡ್ ಫಿನಾಫ್ಥಲಿನ್ ಇಂಡಿಕೇಟರ್ ಹಾಕೋದ್ರಿಂದ ರಿಯಾಕ್ಷನ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ, ಅದು ಕೆಮಿಕಲಿ ರಿಯಾಕ್ಟ್ ಆಗಲ್ಲ. ಫಿನಾಫ್ಥಲಿನ್ ಜಸ್ಟ್ ಫಿಸಿಕಲಿ ಚೇಂಜ್ ಅನ್ನು ತೋರಿಸುತ್ತೆ ಬೈ ಚೇಂಜಿಂಗ್ ದ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ, ಬಿಟ್ರೆ ಯಾವುದೇ ರೀತಿ ಫಿನಾಫ್ಥಲಿನ್ ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ದಿಸ್ ಇಸ್ ವಾಟ್ ದ ವಂಡರ್ beauty of chemistry. If you want to know such type of more beauties, more colorful in chemistry, go for science after completing the very next after completing SSLC examination. Come and join with me. Go for chemistry wonder now. See, one thing, remember, wherever you go, the chemistry will follow you. Chemistry ilde irunta, chemistry application ilde irunta ಜಾಗಗಳೇ ಇಲ್ಲ ಮಕ್ಕಳ. ಇಷ್ಟು ಬ್ಯೂಟಿಫುಲ್ ಆಗಿ ರಿಯಾಕ್ಷನ್ಸ್ ಅನ್ನ, ಎಲ್ಲಾ ರಿಯಾಕ್ಷನ್ಸ್ ಅನ್ನು ಕೂಡ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಎಲ್ಲಾ ಆಕ್ಟಿವಿಟೀಸ್ ಅನ್ನು ಕೂಡ ಮಾಡಿ ತೋರಿಸಬಹುದು. ಡ್ಯೂ ಟು ಟೈಮ್ ಶಾರ್ಟೇಜ್ ಎಷ್ಟೊಂದು ಜನ ಟೀಚರ್ಸ್ ಅದನ್ನ ತೋರಿಸಿರಲ್ಲ. ಆ ಥರ ಎಲ್ಲ ತಿಳ್ಕೊಂಡಾಗ ಮಾತ್ರ ನಾಲೆಡ್ಜು ಪರ್ಫೆಕ್ಟ್ ಆಗ್ತದೆ. ಹೋಪ್ ಆಲ್ ಯು ಲೈಕ್ ದಿಸ್ ಆಕ್ಟಿವಿಟಿ. ಇಫ್ ಯು ಲೈಕ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಸುಮಾರಷ್ಟು ಆಕ್ಟಿವಿಟೀಸ್ ಅನ್ನು ನಾನು ನಿಮಗೆ ಫ್ಯೂಚರ್ ಡೇಸ್ ಅಲ್ಲಿ ಮಾಡಿ ಹಾಕ್ತಾ ಇರ್ತೀನಿ. ಅಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ವಿತೌಟ್ ಹೆಸಿಟೇಷನ್ ಜಸ್ಟ್ ಗಿವ್ ಮಿ ಅ ಕಾಲ್ ಆರ್ ಜಸ್ಟ್ ಮೇಕ್ ಮಿ ಅ ಮೆಸೇಜ್. ಡೆಫಿನೆಟ್ಲಿ ಐ ವಿಲ್ ಗೋ ಟು ರಿಪ್ಲೈ ಟು ದಟ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಆಲ್. ಬೈ.